ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ? ಇಲ್ಲಿ ಯೇಸು ಒಂದು ಸೂಕ್ಷ್ಮವಾದ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ. ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ? ನೀನು ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಏಕೆ? ನಿನ್ನ ಕಣ್ಣಿನಲ್ಲಿ ತೊಲೆ ಇದೆಯಲ್ಲ, ಅದನ್ನು ಗಮನಿಸುವುದಿಲ್ಲವೇ? ರವೆ ಅತಿ ಚಿಕ್ಕದು, ತೊಲೆ ಬಹಳ ದೊಡ್ಡದು. ಆದರೂ ಯೇಸು ನಮಗೆ ನೆನಪಿಸುವಂತದ್ದು ಸಮಸ್ಯೆ ಅವರ ಕಣ್ಣಿನ ರವೆ ಅಲ್ಲ, ನಮ್ಮ ಕಣ್ಣಿನ ತೊಲೆಯಲ್ಲಿದೆ. ಈ ಶ್ರಮ ಕಾಲವು ನಮ್ಮನ್ನು ದೇವರ ಸನ್ನಿಧಾನದಲ್ಲಿ ಮೌನವಾಗಿರಲು ಮತ್ತು ಒಳನೋಟದಿಂದ ನಮ್ಮ ಹೃದಯವನ್ನ ಪರಿಶೀಲಿಸಲು ಕರೆಯುತ್ತದೆ. ಈ ಶ್ರಮ ಕಾಲ ಇತರರನ್ನ ಪರಿಶೀಲಿಸುವ ಕಾಲವಲ್ಲ, ಬದಲಾಗಿ ನಮ್ಮ ಹೃದಯವನ್ನ ಪರಿಶೀಲಿಸುವಂತಹ ಪವಿತ್ರವಾದಂತಹ ಸಮಯ. ಈ ಪರಿಶುದ್ಧ ಸಮಯದಲ್ಲಿ ಯೇಸು ಸುಲಭವಾಗಿ ತೀರ್ಪಿನಿಂದ ದೂರವಾಗಿ ಸತ್ಯವಾದ ಪಶ್ಚಾತ್ತಾಪದ ಕಡೆಗೆ ಕರೆಯುತ್ತಾನೆ. ಪ್ರಿಯರೇ, ಇತರರ ದೋಷಗಳನ್ನು ನಾವು ಎಷ್ಟು ಸುಲಭವಾಗಿ ಗಮನಿಸುತ್ತೇವೆ ಮತ್ತು ಅವರ ಮಾತುಗಳು, ಅವರ ತಪ್ಪುಗಳು, ಅವರ ದುರ್ಬಲತೆಗಳು ನಮಗೆ ಸ್ಪಷ್ಟವಾಗಿ ಕಾಣುತ್ತವೆ. ಆದರೆ ನಮ್ಮ ಅಹಂ, ಕೋಪ, ಅಸೂಯೆ ಅಥವಾ ಪ್ರೀತಿಯ ಕೊರತೆಯ ವಿಷಯ ಎದ್ದು ಬಂದಾಗ ನಾವು ಕಠಿಣ ಅಂಧರಾಗುತ್ತೇವೆ. ಆದ ಕಾರಣ ಇಲ್ಲಿ ಯೇಸು ವಿವೇಕವನ್ನಲ್ಲ, ಡಂಬವನ್ನು ಎಚ್ಚರಿಸುತ್ತಾನೆ. ಆತನು ಪಾಪವನ್ನ ಕಡೆಗಣಿಸಿರಿ ಎಂದು ಹೇಳುವುದಿಲ್ಲ, ಬದಲಾಗಿ ಮೊದಲು ನಿಮ್ಮನ್ನು ಪರಿಶೀಲಿಸಿರಿ ಎಂದು ಹೇಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಈ ಶ್ರಮ ಕಾಲವು ನಮಗೆ ಈ ಕಾರ್ಯವನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ. ಮೊದಲನೇದಾಗಿ ಆತ್ಮ ಪರಿಶೀಲನೆ, ನಂತರ ತಿದ್ದುಪಡಿ ಅಥವಾ ಸರಿಪಡಿಸುವಿಕೆ, ವಿನಯ, ನಂತರ ತೀರ್ಪು, ಕೃಪೆ ಅಥವಾ ಟೀಕೆ. ನಾವು ಈ ಕ್ರೂಜೆಯ ಕಡೆಗೆ ನಡೆದು ಹೋದಾಗ ಕ್ರಿಸ್ತನು ಮತ್ತೊಬ್ಬರ ಕಡೆಗೆ ಬೆರಳು ತೋರಿಸಿ ಮರಣ ಹೊಂದಲಿಲ್ಲ, ತೆರೆದ ಕೈಗಳಿಂದ ಮರಣ ಹೊಂದಿರುವುದನ್ನು ನೆನಪಿಸಿಕೊಳ್ಳೋಣ. ನಾವು ಪ್ರಾರ್ಥನೆ, ಉಪವಾಸ ಮತ್ತು ಪಶ್ಚಾತ್ತಾಪದಲ್ಲಿ ನಮ್ಮ ಹೃದಯವನ್ನ ಸತ್ಯವಾಗಿ ಪರಿಶೀಲಿಸಿದಾಗ ನಮ್ಮ ಜೀವನ ಬದಲಾಗುತ್ತದೆ. ನಾವು ಖಂಡನೆ ಮಾಡುವುದು ನಿಲ್ಲಿಸಿ ಪ್ರೀತಿ ಮಾಡೋಣ, ಇತರರು ದೂರುವುದು ನಿಲ್ಲಿಸಿ ಸಹಾಯ ಮಾಡೋಣ. ಆಮೇನ್.